ಎಲ್ಲರಿಗೂ ನಮಸ್ಕಾರ. ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮುಂದುವರಿಸೋಣ. ಬಿದನೂರಿನ ಚನ್ನಬಸವನಾಯಕ ಚಿತ್ರದುರ್ಗದ ರಾಜಾಶ್ರಯವನ್ನು ಕೇಳಿಕೊಂಡು ಅಲ್ಲಿಗೆ ಬರ್ತಾನೆ. ಅದೇ ದಿನವೇ ಚನ್ನಬಸವನಾಯಕನ ರಹಸ್ಯ ವಸತಿಗೆ ತಕ್ಕ ವ್ಯವಸ್ಥೆಗಳನ್ನು ಮಾಡಿ ಪ್ರಭುಗಳನ್ನು ಕಂಡು ವಿವರಿಸ್ತಾರೆ ಪ್ರಧಾನಿಗಳು. ಇದು ಇಬ್ಬಾಯಿಯ ಕತ್ತಿ ಇದ್ದ ಹಾಗೆ, ಹೇಗೂ ಬಳಕೆ ಮಾಡ್ಕೋಬಹುದು, ಆಶ್ರಯ ಕೊಟ್ಟಿದ್ದು ಸರಿ ಆಯಿತಾ ಅಂತ ಕೇಳ್ತಾರೆ. ಆಗ ಪ್ರಧಾನಿಗಳು ಹೇಳಿದ್ದನ್ನೆಲ್ಲ ಸವಿರವಾಗಿ ಮಧುಕರ ನಾಯಕ ಕೇಳ್ತಾನೆ. ಅಪಾಯಕ್ಕಂತೂ ಭೀತಿ ಇಲ್ಲವೇ ಇಲ್ಲ. ಅವರು ಇಬ್ಬಾಯಿ ಕತ್ತಿ ಆದರೂ ಕೂಡ ಹಿಡಿ ಹಿರಿಯೋದು ನಮ್ಮ ಕೈಯಲ್ಲೇ ಇರಲಿ, ಹೊತ್ತು ಬಂದಾಗ ಹೇಗೆ ಪ್ರಯೋಗ ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತೇಳಿ ಹೇಳ್ತಾನೆ. ಮುಂದಿನದೇನೋ ಒಂದು ಚಿತ್ರ ಅವನಿಗೆ ಕಾಣಿಸ್ತಾ ಇರುತ್ತೆ. ಅದೇನು ಚಿತ್ರ ಅಂದರೆ, ಮನೆ ಬಾಗಿಲಿಗೆ ಆಶ್ರಯ ಬೇಡಿ ಬಂದಂತಹ ಪ್ರಬಲ ಶತ್ರುರಾಜನನ್ನು ತಮ್ಮವನನ್ನಾಗಿ ಮಾಡಿಕೊಂಡ್ರೆ ಚಿತ್ರದುರ್ಗ ಮತ್ತು ನಗರ ಸಂಸ್ಥಾನಗಳೆರಡೂ ಒಂದಾಗತ್ವೆ. ತಮ್ಮ ಕುಸುಂಬಿ ವರ್ಣದ ಧ್ವಜದಲ್ಲಿ ಒಂದಾಗಿ ಕಲಿತ ಹನುಮದ್ ಗರುಡರ ಹಾಗೆ ಒಂದಾಗಬಹುದು. ಕಡಲನ್ನು ಹಾರೋ ಬೆಟ್ಟವನ್ನು ಅಂಗೈಯಲ್ಲಿ ಎತ್ತಿ ತರುವಂತಹ ಸ್ವರ್ಗದ ಅಮೃತ ಕುಂಭವನ್ನೇ ಧರೆಗಿಳಿಸುವ ಸುವರ್ಣಾವಕಾಶ ತಮಗೆ ದೊರೆಯುತ್ತೆ. ಮಾಡಿದ ಯೋಚನೆಗಳೆಲ್ಲ ಫಲಿಸುತ್ತೆ ಅಂತ ನಿಶ್ಚಯ ಆದಾಗ, ಆ ಫಲಕ್ಕೆ ಕೈ ಚಾಚಿದಾಗ, ಅದಕ್ಕೋಸ್ಕರ ಮಧುಕರ ನಾಯಕನ ಹೃದಯ ಹಾತೊರಿತಾ ಇದ್ದಾಗಲೇ ಒಂದು ವಿಫಲಗೊಳಿಸೋ ಅಂತಹ ಒಂದು ವಿಷಯ ನಡೆಯುತ್ತೆ. ಅದು ಪೂನಾದ ಪೇಶ್ವೆಗಳು ಮತ್ತು ಹೈದರಾಬಾದ್ನ ಮೊಘಲ್ ಸಾಮ್ರಾಟರ ಪ್ರತಿನಿಧಿ ನಿಜಾಮನನ್ನು ನಡಗಿಸಿ ದಕ್ಷಿಣ ಭಾರತದಲ್ಲಿ ಅಜೇಯ ಅನ್ನಿಸ್ಕೊಂಡಂತಹ ಹೈದರಾಲಿ ಸುಮಾರು 1,00,000 ಸೈನ್ಯದ ಜೊತೆಗೆ ಹೊಸದುರ್ಗಕ್ಕೆ ಮುತ್ತಿಗೆ ಹಾಕಿದ್ದಾನೆ ಅನ್ನೋ ಒಂದು ವಿಷಯ ಅಲ್ಲಿ ಕೇಳಿ ಬರುತ್ತೆ. ಶ್ರೀರಂಗಪಟ್ಟಣದ ಹೈದರಾಲಿಯ 1,00,000 ಸೇನೆ ಬಾಗೂರನ್ನು ವಶಪಡಿಸೋಕ್ಕೆ ಹೊಸದುರ್ಗಕ್ಕೆ ಮುತ್ತಿಗೆ ಹಾಕಿದೆ. ಈ ವಿಷಯದಲ್ಲಿ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಅಂದ್ಬಿಟ್ಟು ಒಂದು ಪತ್ರದ ಜೊತೆಗೆ ಹೈದರಾಲಿಯ ವಕೀಲರು ಬಂದಿದ್ದಾರೆ ಅನ್ನೋ ಒಂದು ವಿಚಾರ ಬರುತ್ತೆ. ಹೊಸದುರ್ಗ ಈ ಹೆಸರನ್ನು ಕಿವಿಗೆ ಬೀಳ್ತಿದ್ದ ಹಾಗೆ ಮಧುಕರ ನಾಯಕನಿಗೆ ನೆನಪಾಗೋದು ತನ್ನ ಹುಟ್ಟೂರಾಗಿದ್ದಂತಹ ಜಾನಕಲ್ಲು. ಹೊಸದುರ್ಗದ ಬೆಟ್ಟದ ಮೇಲೆ ನಿಂತು ಕೈ ಬೀಸಿದ್ರೆ ಜಾನಕಲ್ಲಿನ ಗುಡ್ಡ ಕಾಣುತ್ತೆ, ಅಷ್ಟು ಸಮೀಪದಲ್ಲಿತ್ತದು. ಬಾಗೂರು ಗೆದ್ದ ಹೈದರನ ಸೇನೆ ಹೊಸದುರ್ಗಕ್ಕೆ ಮುತ್ತಿಗೆ ಹಾಕಿದ್ರು ಅಂತ ಹೇಳಿಬಿಟ್ಟು ಜಾಸೂದರು ತಂದಂತಹ ಅವಸರದ ವಾರ್ತೆಯನ್ನು ಕೇಳಿ ಮಧುಕರ ನಾಯಕನಿಗೆ ಹೈದರಾಲಿ ತನ್ನ ತಾಯಿಯ ಕತ್ತಿನ ತಾಳಿಗೆ ಕೈ ಹಾಕಿದಾನ ಅನ್ನೋಷ್ಟು ಆಕ್ರೋಶ ಮೂಡುತ್ತೆ. ಸುದ್ದಿ ಕೇಳಿದ ಗಳಿಗೆಯಲ್ಲೇ ಸಿಟ್ಟು ಶುರುವಾಗುತ್ತೆ. ರಣಸನ್ನದ್ಧವಾಗಿರಬೇಕು, ಸೇನೆಯಲ್ಲಿ ಎಲ್ಲರೂ ಸಿದ್ಧವಾಗಬೇಕು ಅಂತ ಡಂಗುರವನ್ನು ಹೊಯ್ಸಿ ತನ್ನ ಸೈನ್ಯದ ಬಲ, ಈ ಅನಿರೀಕ್ಷಿತ ದಾಳಿ ವೇಳೆ ಅನುಸರಿಸಬೇಕಾದಂತಹ ರಣತಂತ್ರವನ್ನು ಚರ್ಚೆ ಮಾಡಲಿಕ್ಕೋಸ್ಕರ ರಾಜ್ಯದ ಪ್ರಮುಖರ ಸಭೆಯನ್ನು ಸೇರಿಸೋಕ್ಕೆ ತಾನೇ ಪ್ರಧಾನಿಗಳನ್ನು ಕರೆಸಿ ಅಪ್ಪಣೆ ಮಾಡ್ತಾನೆ. ಅದು ಪ್ರಧಾನಿಗಳು ಮತ್ತು ದಳವಾಯಿಗಳ ಸಭೆಯನ್ನು ಕರೆಸೋಕ್ಕೂ ಕೂಡ ಆತ ಕಾಯೋದಿಲ್ಲ. ಹೈದರಾಲಿ ಚಿತ್ರದುರ್ಗ ಸಂಸ್ಥಾನದ ಮಣ್ಣಿನ ಮೇಲೆ ಕಾಲಿಟ್ಟಿದ್ದನ್ನು ಕೇಳಿ ನಾಯಕರು ಕೆರಳೋದಿರಲಿ, ಇಡೀ ನೆರೆದಿದ್ದ ಸಭೆ ಕೂಡ ಏಕಕಂಠದಲ್ಲಿ ಹೇಳುತ್ತೆ, ಈ ಕಳ್ಳದಂಡನ್ನು ಎದುರಿಸೋಕ್ಕೆ ನಾವು ಸಿದ್ಧ ಅಂತ. ಈ ದೃಢ ನಿರ್ಧಾರದ ವಜ್ರಕವಚವನ್ನು ಧರಿಸಿ ಮಧುಕರ ನಾಯಕರು ಹೊಸದುರ್ಗದಿಂದ ಹೈದರಾಲಿ ಓಲೆಯನ್ನು ತಂದ ವಕೀಲರನ್ನು ಕಾಣಬೇಕು ಅಂತ ನಿರ್ಧಾರ ಮಾಡ್ತಾರೆ. ನಾಯಕರ ಮನೋಭಿಪ್ರಾಯವನ್ನು ಅರಿತ ಪ್ರಧಾನಿ ನರಸಪ್ಪಯ್ಯ ಅವರು ಹೊಸದುರ್ಗದಿಂದ ಹೈದರಾಲಿಯ ಪತ್ರ ತಂದ ವಕೀಲರಾದಂತಹ ಮೀರ್ ಗುಲಾಮ್ ಅಲಿ ಮತ್ತು ಮುರ್ತಜಾ ಬೇಗ್ ಅವರನ್ನು ಆತುರವಾಗಿ ನಾಯಕರ ಭೇಟಿಗೆ ಕರ್ಕೊಂಡು ಹೋಗಲ್ಲ. 2 ದಿನ ಅರಸರಿಗೆ ಬೇರೆ ಕೆಲಸಗಳಿದೆ, ದಯವಿಟ್ಟು ಕಾಯಬೇಕು ಅಂತ ವಿನಯದಿಂದ ಮಾತಾಡ್ತಾರೆ. ಅವರ ಅಂತಸ್ತಿಗೆ ತಕ್ಕ ಹಾಗೆ ಅತಿಥಿ ಭವನದಲ್ಲಿ ಅವರನ್ನು ಇಳಿಸಿ ಅವರ ಆದರ ಆತಿಥ್ಯಕ್ಕೆ ಬೇಕಾದದನ್ನೆಲ್ಲ ಮಾಡಿ ತಮ್ಮ ಅನುಮತಿ ಪಡೆಯದೆ ಯಾರೂ ಕೂಡ ಹೈದರಾಲಿಯ ವಕೀಲರನ್ನು ಭೇಟಿ ಮಾಡಬಾರ್ದು ಅಂತ ಕಟ್ಟೆಚ್ಚರದ ಕಾವಲನ್ನು ಹಾಕ್ತಾರೆ. 3ನೇ ದಿನ ಅವರನ್ನು ನಾಯಕರ ಭೇಟಿಗೆ ಅಂತ ಕರ್ಕೊಂಡು ಹೋಗ್ತಾರೆ. ತಮ್ಮ ನಿಯೋಗ ಕಾರ್ಯದಲ್ಲಿ 10 ರಾಜಸ್ಥಾನಗಳನ್ನು ನೋಡಿರಬಹುದಾದಂತಹ ಈ ನಿಯೋಗಿಗಳು ಮೆಚ್ಚಿ ತಲೆದೂಗೋ ಹಾಗೆ ಸಜ್ಜಾಗಿದ್ದಂತಹ ಆ ಓಲಗ ನಾಯಕರು ಹೈದರಾಲಿಯನ್ನು ನಿಯೋಗಿಗಳನ್ನು ನೋಡ್ತಾರೆ. ಪರಸ್ಪರ ಪರಿಚಯ ಆಗತ್ತೆ. ಹೈದರಾಲಿಯ ನಿಯೋಗಿಗಳಲ್ಲಿ ಹಿರಿಯನಾದಂತಹ ಮೀರ್ ಗುಲಾಮ್ ಅಲಿ ಹೈದರಾಲಿಯ ಪತ್ರವಿದ್ದ ಕಿನ್ಕಾಪ್ನ ತೈಲಿಯನ್ನು ಪ್ರಧಾನಿ ನರಸಪ್ಪಯ್ಯ ಅವ್ರಿಗೆ ಒಪ್ಪಿಸ್ತಾನೆ. ನಮ್ಮ ನವಾಬರದು ದಿನಕ್ಕೆ 100 ಗಾವದ ಕೂಡ ಹೋಗುವಂಥಕ್ಕೆ ಸಾಧ್ಯ ಆಗುವಂತಹ ಸೇನೆ. ಸಣ್ಣ ಕೋಟೆ ಕಿಲ್ಲೆಗಳ ಮುಂದೆ 1,00,000 ಸೇನೆ ಇಟ್ಕೊಂಡು ಕಾಯ್ತಾ ಕೂತ್ಕೊಳ್ಳೋದು ನಮ್ಮ ಸೇನೆಗೆ ಅವಮಾನ. ಅರ್ಧ ದಿನದಲ್ಲಿ ಉತ್ತರ ಪಡೆದು ಬರಬೇಕು ಅಂತ ಅಪ್ಪಣೆ ಆಗಿತ್ತು. ಅರ್ಧ ದಿನ ಇರಲಿ, ನೀವು
2 ದಿನ ಕಾಯಿಸಿದ್ರೆ ನಮ್ಮನ್ನ ಅಂತ ಒಂದು ರೀತಿಯ ಅಸಮಾಧಾನ ಮತ್ತು ಟಿವಿಗಳು ಸಮವಾಗಿ ಬೆರೆತ ಧ್ವನಿಯಲ್ಲಿ ಆತ ಹೇಳ್ತಾನೆ. ಆ ಮಾತನ್ನು ಕೇಳಿ ನಾಯಕನಿಗೆ ಮುಖ ಗಡಸಾಗುತ್ತೆ. ನೇರವಾಗಿ ಉತ್ತರವನ್ನು ಕೊಡದೆ, ಪ್ರಧಾನಿಗಳೇ, ಶ್ರೀರಂಗಪಟ್ಟಣದ ಸರ್ವಾಧಿಕಾರಿಗಳ ಅಪೇಕ್ಷೆ ಏನೋ ಪತ್ರವನ್ನು ಓದಿ ಅಭಿಪ್ರಾಯ ತಿಳಿಸಿ ಅಂತ ಹೇಳಿಬಿಟ್ಟು ಚಾವಟಿ ಏಟಿನ ಹಾಗೆ ಚುರುಕಾಗಿ ಹೇಳ್ತಾರೆ. ವಕೀಲರ ಮಾತಿಗೆ ನಾಯಕರು ಕೊಟ್ಟ ಉತ್ತರದ ರೀತಿಯಿಂದಲೇ ಅವರ ಮನೋಭಿಪ್ರಾಯ ನರಸಪ್ಪಯ್ಯ ಅವರಿಗೆ ಅರ್ಥವಾಗುತ್ತೆ. ತಾವೇ ಹೈದರಾಲಿಯ ಮೊಹರಾಗಿದ್ದಂತಹ ತೈಲಿಯನ್ನು ಹೊಡಿತಾರೆ, ಪತ್ರವನ್ನು ಓದ್ತಾರೆ. ಸರ್ವಾಧಿಕಾರಿಗಳ ಪತ್ರದ ಸಾರಾಂಶ ಇಷ್ಟೇನೆ, 1,00,000 ವರಹ ಖಂಡಣಿ ಕೊಡಬೇಕು, ಇಲ್ಲಾಂದರೆ ನಿಮ್ಮ ಸೇಮೆ ನಿಮ್ಮದಾಗಿ ಉಳಿಯೋಲ್ಲ, ಹಾಗಂತ ಬರೆಸಿದ್ದಾರೆ ಅಂತ ಹೇಳ್ತಾರೆ. ಖಂಡಣಿ ಹಾಗಂದ್ರೇನು ಅಂತ ಈ ಮಾತಿನ ಅರ್ಥ ಆಗದೆ ಮಧುಕರ ನಾಯಕರು ಕೇಳ್ತಾರೆ. ಆಗ ನರಸಪ್ಪಯ್ಯ ಹೇಳ್ತಾರೆ, ಖಂಡಣಿ ಅಂದರೆ ಗೊತ್ತಾದ ಪೊಗದಿ, ರಾಜರಿಗೆ ಸಾಮಂತರು ಒಪ್ಪಿಸಬೇಕಾಗಿರೋದು ಅಂತ ವಿವರಿಸ್ತಾರೆ. ಆಗ ನಮ್ಮ ಸೀಮೆ ಸರ್ವಾಧಿಕಾರಿಗಳಿಗೆ ಸಾಮಂತ ರಾಜ್ಯ ಆಗಿದ್ಯಾವತ್ತು? ಯುದ್ಧದ ಅವಸರದಲ್ಲಿ ಅವರಿಗೆ ಇತಿಹಾಸನೇ ಮರೆತೋಗಿದೆ ಅಂತ ಕಾಣುತ್ತೆ, ಇಲ್ವೇ? ಪತ್ರ ಬರೆದವರು ಸರ್ವಾಧಿಕಾರಿಗಳ ಮಾತನ್ನು ತಪ್ಪಾಗಿ ಬರೆದಿರಬಹುದು. ಚಿತ್ರದುರ್ಗದಿಂದ ಪೊಗದಿಯನ್ನು ಕೇಳುವಂತಹ ಗಂಡು ದೊರೆಗಳು ಇದ್ದಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತ ನವಿರಾದ ವ್ಯಂಗ್ಯವಿದ್ದ ಧ್ವನಿಯಲ್ಲಿ ನಾಯಕರು ಹೇಳ್ತಾರೆ. ಆ ಮಾತನ್ನು ಕೇಳಿ ಹೈದರಾಲಿಯ ವಕೀಲರ ಮುಖ ಕೂಡ ಕಪ್ಪಿಡುತ್ತೆ. 3 ಜನ ಕರ್ಣಿಕರು ಇದನ್ನೆಲ್ಲ ಬರೆದಿದ್ದು, ಓದಿಸಿ ಪತ್ರವನ್ನು ಆನಂತರ ಅದನ್ನು ತಂದಿದ್ದು, ಇದು ನಮ್ಮಲ್ಲಿರೋ ಪದ್ಧತಿ ಅಂತ ಮತ್ತೊಬ್ಬನಾಗಂತಹ ಮುರ್ತಜಾ ಬೇಗ ಹೇಳ್ತಾನೆ. ತಪ್ಪು 3 ಜನರಿಂದಲೂ ಆಗಬಹುದು, 6 ಜನರಿಂದಲೂ ಆಗಬಹುದು. ಒಬ್ಬರು ಮಾಡಿದ ತಪ್ಪನ್ನು 10 ಜನ ಮಾಡಿದ್ದಾರೆ. ಆಳು ಮಾಡಿದ ತಪ್ಪನ್ನು ಅರಸು ಅನುಭವಿಸ್ಬೇಕಾಗತ್ತೆ, ಅದಕ್ಕೆ ನಾವು ಹೊಣೆಯಲ್ಲ. ಮತ್ತೊಮ್ಮೆ ವಿಚಾರಿಸಿ ಪತ್ರ ಬರೀಲಿಕ್ಕೆ ಹೇಳಿ ನಿಮ್ಮ ಆ ಶ್ರೀಮಂತ ಸರ್ವಾಧಿಕಾರಿಗಳಿಗೆ ಅಂತ ಹೇಳಿಬಿಟ್ಟು ಪ್ರಧಾನಿ ನರಸಪ್ಪಯ್ಯ ಅವ್ರ ಹತ್ರಕ್ಕೆ ತಿರುಗ್ತಾರೆ. ನಾಯಕರು ಹೇಳ್ತಾರೆ, ನೋಡಿ, ಅವ್ರ ಪತ್ರವನ್ನು ಮತ್ತೊಮ್ಮೆ ಓದಿ ನೋಡಿದ ನಿಮ್ಮ ಕಣ್ಣಾಗಲಿ ಕೇಳಿದ ನಿಮ್ಮ ಕಿವಿಯಾಗಲಿ ತಪ್ಪಿಲ್ಲ ಅಂತ ಖಚಿತ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಪ್ರಧಾನಿಗಳು ಹೇಳ್ತಾರೆ, 2 ಸಲ ಓದಿದ್ದೀನಿ, ಇದ್ದದ್ದನ್ನು ಅರಿಕೆ ಮಾಡ್ಕೊಂಡಿದ್ದೀನಿ, ಯಾವ ತಪ್ಪು ಇಲ್ಲ ಇದರಲ್ಲಿ ಅಂತ ಖಚಿತವಾಗಿ ಪ್ರಧಾನಿಗಳು ಹೇಳ್ತಾರೆ. ಹಾಗಿದ್ರೆ ನಮ್ಮ ಉತ್ತರನೂ ಸರಿಯಾಗಿದೆ, ನಮ್ಮ ಪರವಾಗಿ ವಿಶ್ವಾಸಪೂರ್ವಕವಾಗಿ ಉತ್ತರ ಬರೆಸಿ ಪ್ರಧಾನಿಗಳೇ, ಸರ್ವಾಧಿಕಾರಿಗಳ ಬಗ್ಗೆ ಅವ್ರಿಗೆ ಹೇಳಿ, ಅವರು ನಮ್ಮ ಗಡಿ ದಾಟಿ ಬಂದಿದ್ರು ಕೂಡ ನಮಗಿನ್ನೂ ಅವ್ರ ಬಗ್ಗೆ ಸ್ನೇಹ ಇದೆ, ಬೇಕು ಅನ್ನಿಸ್ದಾಗ ಅವ್ರಿಗೆ ಸಹಾಯ ಮಾಡೋ ಮನಸ್ಸು ನಮಗಿದೆ. ಇದಕ್ಕಿಂತ ಹೆಚ್ಚಿನ ಋಣಾನುಬಂಧ ನಮ್ಮಿಬ್ಬರಲ್ಲಿ ಬೆಳೆಯೋಕ್ಕೆ ಇದುವರೆಗೂ ಕಾಲಾವಕಾಶ, ಆದರೂ ಅವ್ರ ಬಗ್ಗೆ ನಮಗೆ ಸ್ನೇಹ ಇದೆ, ಸಂಧಾನಕ್ಕೂ ಕೂಡ ಸಮಯ ಇದೆ, ಇದನ್ನು ಹೇಳಿ. ಹಾಗೆ ನಿಮ್ಮ ಸರ್ವಾಧಿಕಾರಿಗಳಿಗೆ 1,00,000 ಫೌಜು ಕೊಟ್ಟ ಭಗವಂತ ನಮ್ಗೆ 2 ತೋಳು ಕೊಟ್ಟಿದ್ದಾನೆ, ಇದನ್ನ ನಮ್ಮ ಸ್ನೇಹಪೂರ್ವಕ ನಮನಗಳ ಜೊತೆ ತಿಳಿಸಿ ಅಂತ ಹೇಳಿಬಿಟ್ಟು ಪ್ರಧಾನಿ ನರಸಪ್ಪಯ್ಯ ಅವ್ರ ಕಡೆ ತಿರುಗ್ತಾರೆ. ನಾಯಕರು ಹೇಳ್ತಾರೆ, ಶ್ರೀರಂಗಪಟ್ಟಣದ ನಿಯೋಗಿಗಳಿಗೆ ಸ್ವಲ್ಪನೂ ಆಯಾಸ ಆಗದೆ ಇರೋ ಹಾಗೆ ನಮ್ಮ ಗಡಿವರೆಗೂ ಕಟ್ಟೆಚ್ಚರದ ಕಾವಲಲ್ಲಿ ಕಳ್ಸೋಕ್ಕೆ ಏರ್ಪಾಟ್ ಮಾಡಿ ಅಂತ ಹೇಳಿಬಿಟ್ಟು ಸಭೆ ಮುಗೀತು ಅನ್ನೋ ಹಾಗೆ ನಾಯಕರು ಎದ್ದು ನಿಂತ್ಕೊತಾರೆ. ಚಿತ್ರದುರ್ಗದ ಸಂಸ್ಥಾನ ಆದೇಶರ ಈ ಗಂಡು ರೀತಿಯನ್ನು ನೋಡಿ ಶ್ರೀರಂಗಪಟ್ಟಣದಿಂದ ಬಂದ ಹೈದರಾಲಿಯ ನಿಯೋಗಿಗಳು ನಿಬ್ಬೆರಗಾಗ್ತಾರೆ. ನಿಯೋಗಿಗಳು ದುರ್ಗದಿಂದ ತೆರಳಿದ ನಂತರ ಮತ್ತೊಂದು ಆಪ್ತರ ಸಭೆ ಸೇರುತ್ತೆ. ಆಗ ನರಸಪ್ಪಯ್ಯ ಕೇಳ್ತಾರೆ, ಪ್ರಭುಗಳು ಸರ್ವಾಧಿಕಾರಿಗಳಿಗೆ ಕೊಟ್ಟ ಉತ್ತರ ಇನ್ನೆಷ್ಟು ಸೌಮ್ಯವಾಗಿರುತ್ತೆ ನೋಡಬೇಕು ಅಂತ ಹೇಳಿದಾಗ, ಸೌಮ್ಯನ ಸಾಲ ಕೊಟ್ಟವ್ರ ಹಾಗೆ ಮನೆ ಬಾಗಿಲಿಗೆ ಬಂದು ಕೂತಿರೋ ಆ ಸರ್ವಾಧಿಕಾರಿಯ ವಕೀಲರನ್ನ ಸೆರೆಗಟ್ಟಿ ನವಾಬರ ಪ್ರಶ್ನೆಗೆ ತೋಪಿನ ಉತ್ತರ ಕೊಡಬೇಕಾಗಿತ್ತು, ಅಷ್ಟು ಮಾಡಿಲ್ವಲ್ಲ, ಅದೇ ನಮ್ಮ ಒಳ್ಳೆತನ ಅಂತ ಕ್ರೋಧ ಇನ್ನೂ ಇಳಿದೇ ಇರೋ ಧ್ವನಿಯಲ್ಲಿ ನಾಯಕರು ಹೇಳ್ತಾರೆ. ಹಾಗಲ್ಲ, ಹೈದರಾಲಿಯವರ ಸೈನ್ಯ ಸಾಮಾನ್ಯವಾದದ್ದಲ್ಲ ಅಂತ ಪ್ರಧಾನಿಗಳು ಹೇಳ್ತಾರೆ. ನೋಡಿ, ಕಟ್ಟುಕತೆ ಕೇಳಿ ಹೆದರೋರು ಹೆಂಗಸರು, ಮಕ್ಕಳು. ಆ ಮಾತಿಗೆಲ್ಲ ಹೆದರಿದ್ರೆ ದುರ್ಗದ ಸೀಮೆಯಲ್ಲಿ ದಟ್ಟಿ ನೇಯಿಸೋದನ್ನು ಬಿಟ್ಟು ಬರೀ ಸೀರೆಗಳನ್ನು ನೇಯಿಸ್ಬೇಕಾಗತ್ತೆ. ಸರಿ, ಮಾತಾಯಿತು, ಸಜ್ಜಾಗಿರೋಕ್ಕೆ ನಮ್ಮ ಸೈನ್ಯಕ್ಕೆ ಹೇಳಿ ಅಂತ ಮಾತನ್ನು ಮುಗಿಸ್ತಾರೆ ನಾಯಕರು. ದುರ್ಗಕ್ಕೆ ಹೋಗಿ ಬಂದ ನಿಯೋಗಿಗಳು ತಂದ ಉತ್ತರವನ್ನು ಮೂರು ಸಲ ಕೇಳಿ ಹೈದರಾಲಿಗೆ ಸಿಟ್ಟು ಬರುತ್ತೆ. ಲೌಡಿಕೆ ಗಡಾಕ್ಕೆ ತೋಪು ಓಡಾಯಿಸಕ್ಕೆ ಹೇಳಿ ಅಂತ ಹೈದರಾಲಿ ಅರಚ್ತಾನೆ. ಕಾವಂದ್ರು ಅಷ್ಟೊಂದು ದುಡುಕಬಾರದು, ದುರ್ಗದ ಸೈನ್ಯ ಸಣ್ಣದಲ್ಲ, ಕೋಟೆನೂ ಪೊಳ್ಳಲ್ಲ, ಮುಂದೆ ನಾವು ಮರಾಠರ ಮೇಲೆ ಸಾಧಿಸಬೇಕಾದ ಕಾರ್ಯ ಇದೆ, ನಗರದ ಸಂಸ್ಥಾನದವರು ಕೂಡ ನಮ್ಮ ವೈರಿಗಳು, ನಾವು ಇಲ್ಲಿ ಯುದ್ಧಕ್ಕೆ ನಿಂತರೆ ಗೆಲ್ಲಬಹುದು, ಸೋತ್ರೆ
ವೈರಿಗಳು ಮಿತ್ರರಾಗ್ತಾರೆ, ನಮ್ಮ ಸೈನ್ಯ ಕತ್ರಿಲಿ ಸಿಕ್ಕಂತಾಗತ್ತೆ. ಸ್ನೇಹಕ್ಕೆ ಸಮಯ ಇದೆ ಅಂತ ಹೇಳಿದ್ದಾರೆ ದುರ್ಗದ ನಾಯಕರು. ಈಗ ಸ್ನೇಹವನ್ನ ಕೇಳಿ ಶತ್ರುನಾಶ ಆದ್ಮೇಲೆ ಅವರ ಪ್ರಶ್ನೆಗೆ ತಕ್ಕ ಉತ್ತರ ಕೊಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೈದರಾಲಿಯ ದಿವಾನರಾಗಿದ್ದಂತಹ ಪೂರ್ಣಯ್ಯ ಅವರು ಹೇಳ್ತಾರೆ. ಆಯಿತು, ಸ್ನೇಹಿತರಾಗಿ ಬಂದು ನೋಡಿ ಅಂತ ಕಾಗದ ಕಳಿಸಿ ಅಂತ ಹೈದರಾಲಿ ಏನೋ ತಾನು ದೊಡ್ಡ ದಾನ ಮಾಡ್ತಾ ಇದ್ದಾನೆ ಅನ್ನೋ ಹಾಗೆ ಹೇಳ್ತಾನೆ. ಈ ಕಡೆ ಹಗಲಾಗಿರುತ್ತೆ. ಹೊಳಲ್ಕೆರೆಯ ಹತ್ರ ವಿಸ್ತಾರವಾದ ಬಯಲಲ್ಲಿ ನೂರಾರು ಗುಡಾರಗಳನ್ನು ಹಾಕಿರೋ ಸೈನ್ಯದ ಪಾಳ್ಯದ ಮಧ್ಯದಲ್ಲಿ ಮೈಸೂರಿನ ಅರಸರ ಗಂಡಬೇರುಂಡ ಧ್ವಜವನ್ನು ಧರಿಸಿದ ಹೈದರಾಲಿಯ ಓಲಗದ ಬಿಡಾರದಲ್ಲಿ ಸರ್ದಾರರು, ಸಾಮಂತರು, ದರ್ಬಾರಿ ಜನರು ಮುಂಚೆನೆ ಎಲ್ಲ ಕೂತಿರ್ತಾರೆ. ಉಚಿತವಾದ ಆಸನದಲ್ಲಿ ಎಲ್ಲರೂ ಕೂತಿರ್ತಾರೆ. ಹೈದರಾಲಿಯ ಆಗಮನವನ್ನು ನಿರೀಕ್ಷೆ ಮಾಡ್ತಿರ್ತಾರೆ. ಆತನಿಗೋಸ್ಕರ ಒಂದು ಉನ್ನತವಾದ ರಜತದ ಆಸನವನ್ನು ಮಾಡ್ತಾ ಇರ್ತಾರೆ. ಆಗ ಒಂದಿ ಮಾಗದರು ಪರಾಕ್ ಹೇಳ್ತಾರೆ. ಬಂಗಾರದ ಕಟ್ಟಿಗೆ ಆಳುಗಳು ಇಬ್ಬದಿಯಲ್ಲೂ ನಿಂತು ಸವಾರಿ ಆರಹ ಹೈ ರಾಸ್ತಾ ರಾಸ್ತಾ ಅಂತ ಕೂಗ್ತಾ ಇರ್ತಾರೆ. ಮಿತವಾದಂತಹ ಭಟ ಪರಿವಾರದ ಜೊತೆಗೆ ಸಭಾ ಪ್ರವೇಶ ಮಾಡಿದ ಹೈದರಾಲಿ ತನ್ನ ಆಸ್ಥಾನದಲ್ಲಿ ಕೂತ್ಕೊಂತಾನೆ. ಮಾಮೂಲಿ ಮಾತಾದ ನಂತರ ಸುತ್ತ ಕಣ್ಣಾಡಿಸಿ ನೋಡ್ತಾನೆ. ಚಿತ್ರದುರ್ಗದ ಪಾಳೆಗಾರರು ನೆನ್ನೆ ರಾತ್ರಿನೇ ಬಂದರು ಅಂತ ಕೇಳಿದ್ವಿ, ಇನ್ನು ಬಂದಿಲ್ವೇ ಅಂತ ಕೇಳಿದಾಗ ಆತನ ಪ್ರಶ್ನೆಗೆ ಉತ್ತರ ಅನ್ನೋ ಹಾಗೆ ಹೊರಗಡೆ ಕಹಳೆ ಭೇರಿಗಳು ಮೊಳಗುತ್ತವೆ. ಉಚ್ಚವಾದ ನೀಳವಾದ ದನಿಯಲ್ಲಿ ಒಂದಿ ಮಾದಗರು, ಓ ಪರಾಗ್ ರಾಜ ಕಸ್ತೂರಿ ರಂಗಪ್ಪ ನಾಯಕರ ವರಪುತ್ರ, ಪ್ರಚಂಡ ರಣದೋರ್ದಂಡ ರಾಜಾಶ್ರೀ ಮದಕರಿ ನಾಯಕ, ಬೋ ಪರಾಗ್ ಅಂತ ಹೊಗಳ್ತಾ ಇರ್ತಾರೆ. ತೂರ್ಯಗಳು ಕೂಡ ಮೊಳಗ್ತಾ ಇರುತ್ತೆ. ತನ್ನ ಬಿಡಾರದಿಂದ ರಾಜೋಚಿತವಾದ ಮರ್ಯಾದೆಗಳ ಜೊತೆಗೆ ಬೋಯಿಗಳು ಹೊತ್ಕೊಂಡ್ಬಂದಂತಹ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಹೈದರಾಲಿಯ ಓಲಗ ಬಿಡಾರದ ಹತ್ರಕ್ಕೆ ಬಂದು ಬಂಗಾರದ ಕಟ್ಟಿಗೆ ಆಳುಗಳು ಕೈ ಕೊಟ್ಟು ಇಳಿಸಿದ ನಂತರ ಮದಕರಿ ನಾಯಕ ಕೆಳಗಿಳಿತಾನೆ. ಅವರುಗಳು ಮುಂದೆ ದಾರಿ ತೋರ್ತಾ ಇರ್ತಾರೆ. ಈತ ತನ್ನ ನೆಲೆಯಾದಂತಹ ಕಾಡಲ್ಲಿ ನಿರಾತಂಕವಾಗಿ ನಿರ್ಭೀತಿಯಿಂದ ವಿಹರ್ಸಕ್ಕೆ ಹೊರಟಿರ್ತಕ್ಕಂತಹ ಒಂದು ಪುರುಷ ವ್ಯಾಘ್ರದ ಥರ ಹೆಜ್ಜೆ ಹಾಕ್ತಾ ಹೊರಡ್ತಾನೆ. ಬಿಳಿ ರೇಷ್ಮೆ ನಿಲುವಂಗಿ ಮೇಲೆ ರತ್ನಾಭರಣಗಳಿಂದ ಒಪ್ಪೋ ಬೀಸಾದ ಗಂಡದಿಯನ್ನು ಸವಾಲು ಹಾಕಾಗೆ ಮುಂಚಾಚಿರ್ತಾನೆ. ನಡೆಗೆ ಗಂಡು ನಾಡಿಗೆ ಭೂಮಿನೇ ಹಾಸಿದ ರತ್ನಗಂಬಳಿಯ ತನ್ನ ಭೂಮಿ ಅನ್ನೋ ಹಾಗೆ ನಿಧಾನವಾಗಿ ತನ್ನ ಆಸನದ ಹತ್ರ ನಡ್ಕೊಂಡು ಬರ್ತಾನೆ. ಅವನ ಈ ಟಿವಿಗೆ ಹೈದರಾಲಿಗೆ ಮನಸೋಲುತ್ತೆ. ಆದರೂ ಕೂಡ ಒಳಗೆ ಕೋಪ ಹೆಚ್ಚಾಗುತ್ತೆ. ಲವಂಡಿಕೆ ಇತ್ನಿ ಹಿಮ್ಮತ್ ಅಂತ ಕೇಳಬೇಕು ಅನಿಸುತ್ತೆ. ತುಟಿವರೆಗೂ ಬಂದ ಮಾತನ್ನ ತಡೆ ಹಿಡಿತಾನೆ. ಕಣ್ಣಿನ ತಕ್ಕಡಿಯಲ್ಲೇನೆ ಮದಕರ ನಾಯಕನ ಬೆಲೆ ಕಟ್ಟ ಚಿನಿವಾರಂತರ ನೋಡ್ತಾ ಇರ್ತಾನೆ. ನಾಯಕರು ಬಂದ ರೀತಿ ಸರ್ವಾಧಿಕಾರಿಗಳ ಎದುರುಗಡೆ ಸಾಮಂತರು ಬರೋ ರೀತಿ ಅಲ್ಲ. ಅವರುಗಳು ಅಷ್ಟು ದೂರ ಇರುವಾಗ್ಲೇ ನಡುಬಾಗಿಸಿ ನಾಯಿ ಹಾಗೆ ಬಳಿಸಾರಿ ಮೂರು ಸಲ ಕುರ್ನಿಸತ್ ಮಾಡಿ ಕೈ ಜೋಡಿಸಿ ಕೂತ್ಕೊಳ್ಳೋಕ್ಕೂ ಅಪ್ಪಣೆ ಬೇಡೋದು ಹೈದರಾಲಿಯ ಸಭೆಯ ಸಂಪ್ರದಾಯ. ಮದಕರ ನಾಯಕರ ಮೈಯನ್ನು ಮೃದುವಾಗಿ ಮುಟ್ಟಿ ಮೃದು ಧ್ವನಿಯಲ್ಲಿ ಸಾಮಂತರು ಅಂತ ಏನೋ ಹೇಳಕ್ಕೆ ದರ್ಬಾರ್ ಬಕ್ಷಿಗಳು ಹೊರಡ್ತಾರೆ. ಸಾಮಂತ್ರ ಆ ಮಾತು ಕಿವಿಗೆ ಬೀಳ್ತಿದ್ದ ಹಾಗೆ ಮದಕರ ನಾಯಕನ ಮುಖ ಕಾದು ಕೆಂಪೇರಿ ತಾಮ್ರದ ತಗಡಂಗಾಗತ್ತೆ. ಮೃದುವಾದರೂ ದೃಢವಾದ ಕಂಠದಲ್ಲಿ ಹೇಳ್ತಾರೆ, ಸಾಮಂತರು ತಪ್ಪಾಡ್ತಾ ಇದ್ದೀರಾ ನೀವು, ನಾವು ಸಾಮಂತರಲ್ಲ, ಸ್ನೇಹಿತರು. ಹೌದು ಅಲ್ವೋ ಕೇಳಿ ಅಂತ ಹೇಳ್ಬಿಟ್ಟು ಮದಕರ ನಾಯಕ ತಟ್ಟನೆ ನಿಂತಲ್ಲೇ ನಿಂತ್ಕೋತಾನೆ. ಹಿಂದೆಂದು ಕಾಣದೇ ಇರೋ ಈ ಸೋಜಿಗವನ್ನು ಎಲ್ಲರೂ ಚಿತ್ರಾರ್ಪಿತ ಪ್ರತಿಮೆಗಳ ಹಾಗೆ ಕೂತು ನೋಡ್ತಾ ಇರ್ತಾರೆ. ಮಾಂಡಲಿಕರು, ಮನ್ನೆಯರು, ದರ್ಬಾರಿನ ಜನ ಎಲ್ಲರೂ ಮುಂದೇನಾಗುತ್ತೋ ಅಂತ ಭಯಗ್ರಸ್ತ ಕಣ್ಣುಗಳಿಂದ ನೋಡ್ತಾ ಇರ್ತಾರೆ. ಆಗ ಹೈದರಾಲಿ ಹೇಳ್ತಾನೆ, ಚಿತ್ರದುರ್ಗದ ಪಾಳೆಗಾರರು ದಯಮಾಡಿಸ್ಬೇಕು, ಪಕ್ಷಿಗಳೇ ಅವರಿಗೆ ಉಚಿತಾಸನವನ್ನು ತೋರಿಸಿ ಅಂತ ಅಪ್ಪಣೆ ಮಾಡಿ ತನಗೆ ವಂದಿಸಿದ ಮದಕರ ನಾಯಕನಿಗೆ ಪ್ರತಿವಂದನೆಯನ್ನು ಮಾಡ್ತಾನೆ. ನಮ್ಮ ಕರೆ ಹಾಗೆ ನೀವು ಬಂದಿದ್ದು ಬಹಳ ಸಂತೋಷ, ತಾವು ಕುಶಲವೇ, ತಮ್ಮ ರಾಜ್ಯ ಕುಶಲವೇ ಅಂತ ಕೇಳ್ತಾನೆ. ಆಗ ನಾಯಕರು ಹೇಳ್ತಾರೆ, ತಮಗೆ ಶ್ರೀರಂಗನಾಥನ ಕೃಪೆ ಇದೆ, ನಮಗೆ ಶ್ರೀಮಾತೆ ಉತ್ಸವಾಂಬೆಯ ಅನುಗ್ರಹ ಇದೆ, ದೇವರ ಅನುಗ್ರಹದಿಂದ ಸಕಲನೂ ಕುಶಲ ಆಗಿದೆ. ನಮ್ಮ ನಾಡಿನವರೆಗೂ ಬಂದು ಸಂತೋಷ ಮಾಡಿದ್ರಿ, ನೀವು ನಮ್ಮ ಅತಿಥಿಗಳು. ನಮ್ಮ ದುರ್ಗದವರೆಗೂ ಬಂದಿದ್ರೆ ಯಥೋಚಿತವಾಗಿ ಸತ್ಕಾರ ಮಾಡ್ತಿದ್ವಿ. ಈಗ ನಮ್ಮ ಮನೆಯಲ್ಲೇ ನಮ್ಮನ್ನು ಅತಿಥಿಗಳನ್ನಾಗಿ ಮಾಡಿದ್ದೀರಾ, ನಿಮ್ಮ ವಿಶ್ವಾಸ ದೊಡ್ಡದು. ಮುಂದೆ ನಮ್ಮಿಂದ ಏನಾಗಬೇಕು ಅನ್ನೋದನ್ನ ನೀವು ಹೇಳಬೇಕು ಅಂತ ಮದಕರ ನಾಯಕ ಕೇಳ್ತಾನೆ. ನಯ ವಿನಯಗಳು ಇದ್ರೂ ಕೂಡ ಮರ್ಮಾಘಾತವಾದ ಮಾತುಗಳನ್ನು ಆಡಿದ ಮದಕರ ನಾಯಕನ ಮಾತನ್ನು ಕೇಳಿ
ಹೈದರಾಲಿಯ ಹೃದಯದಲ್ಲಿ ಸಿಟ್ಟು ಬರ್ತಾ ಇರುತ್ತೆ. ಆದರೆ ಅದನ್ನು ತೋರ್ಗೊಡ್ದೆ ಹೇಳ್ತಾನೆ, ತಮ್ಮಲ್ಲಿ ಆಡಬೇಕಾದ ಮಾತು ಸಾಕಷ್ಟಿದೆ, ಏಕಾಂತದಲ್ಲೂ ಕೂಡ ಅದನ್ನು ಆಡಬಹುದು. ಒಂದಿನ ಇಲ್ಲಿರೋಕ್ಕೆ ತಮಗೆ ಬಿಡುವುಂಟಾ ಅಂತ ಕೇಳ್ತಾನೆ. ತಮ್ಮ ಅಪೇಕ್ಷೆ ಅದೇ ಇದ್ದರೆ ಆದೀತು ಅಂತಷ್ಟೇ ಮಧುಕರ ನಾಯಕ ಹೇಳ್ತಾನೆ. ತಮಗೆ ಬೇಸರ ಆಗದೆ ಇದ್ದರೆ ಇವತ್ತಿನ ರಾಜಕಕ್ಕೆ ನಾವು ತೊಡಗ್ತೀವಿ ಅಂತ ಹೇಳಿಬಿಟ್ಟು ಪೂರ್ಣಯ್ಯನವರ ಕಡೆಗೆ ಹೈದರಾಲಿ ನೋಡ್ತಾನೆ. ಹೈದರಾಲಿ ತನ್ನ ಕೆಲಸದಲ್ಲಿ ನಿರತನಾದಾಗ ಮಧುಕರ ನಾಯಕ ಕೂಡ ಹಾಗೆ ಅಷ್ಟು ದಿನ ಬಹಳ ಕೇಳಿದ್ದ ಹೈದರಾಲಿಯನ್ನು ನೋಡ್ತಾನೆ. ನೋಡಲಿಕ್ಕೆ ಹೈದರಾಲಿ ಅಷ್ಟೇನು ಭವ್ಯ ವ್ಯಕ್ತಿಯಾಗಿ ಕಾಣಿಸೋದಿಲ್ಲ. ಮಟ್ಟಸವಾದ ಎತ್ತರದ ತೆಳು ಮೈಕಟ್ಟಿನ ಆಳು, ಸ್ವಲ್ಪ ಕಪ್ಪು ಅಂತಲೇ ಹೇಳಬಹುದಾದಂತಹ ಮೈಬಣ್ಣ, ಒರಟಾಗಿ ಕಾಣಿಸ್ತಿತ್ತು. ಸ್ವಲ್ಪ ಚೌಕಾಕಾರದ ಮುಖದಲ್ಲಿ ಒರಟುತನ ಎದ್ದು ಕಾಣಿಸುವಂತಹ ಕುರುಚಲು ಗಡ್ಡ, ಮೀಸೆ, ತುದಿ ಕೊಂಚ ಮೇಲಿದ್ದ ತೆಳು ಮೂಗು, ದಪ್ಪವಾದ ಕೆಳದುಟಿಯ ಬಾಯಿ, ಆ ಮುಖದಲ್ಲೆಲ್ಲ ಎದ್ದು ಕಾಣೋದು ಪಾತರಸದ ಹಾಗೆ ಚಲಿಸುವಂತಹ ಕೂರ್ನೋಟದ ಕಣ್ಣುಗಳು, ಎದೆಗೆ ಗುಂಡಿ ಬದಲು ಅಡ್ಡಡ್ಡವಾಗಿ ಸಾಲು ದಾರ ಪೋಣಿಸಿದ ಮೈ, ತೋಳುಗಳಿಗೆ ಹತ್ತಿಕೊಂಡಂತಹ ಬಿಳಿಯ ಮಸ್ಲಿನ್ ಅಂಗರೇಖ, ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿದ ರೇಷ್ಮೆ ವಸ್ತ್ರ, ಎದೆ ಅಗಲವಾಗಿ ಕಾಣೋ ಹಾಗೆ ಮಾಡಿರುತ್ತೆ. ತಲೆ ಮೇಲೊಂದು ಮುತ್ತಿನ ಗರಿ ಸಿಕ್ಸಿರೋ ಮೇಲೆ ಚಪ್ಪಟೆಯಾದ ಒಂದು ಅಡ್ಡ ಸರಿಗೆ ರುಮಾಲಿರುತ್ತೆ. ಎಡಗೈಯಲ್ಲೊಂದು ಕಂಕಣ, ಅಷ್ಟೇ ಆಭರಣ. ಇಷ್ಟು ದೊಡ್ಡ ರಾಜ್ಯ ಆಳೋ ಸರ್ವಾಧಿಕಾರಿಗೆ ಸುಖಾಸನದ ಮೇಲೆ ಇದ್ದಂತಹ ದಪ್ಪವಾದ ಲೋಡಿಗೆ ಮೈಯನ್ನು ಆನಿಸಿ ಹೈದರಾಲಿ ಕೂತಿರ್ತಾನೆ. ಎಷ್ಟು ಸಾಮಾನ್ಯ ಸರಳ ವ್ಯಕ್ತಿ, ಆದರೆ ಇವನ ಸುತ್ತ ಏನೋ ಒಂದು ಭಯದ ಪರಿವೇಶ ಇದ್ದ ಹಾಗಿದೆಯಲ್ವಾ ಅಂತ ನಾಯಕನಿಗೆ ಅನಿಸುತ್ತೆ. ಆತ ಎಷ್ಟು ಸರಳನೋ ಆತನಿದ್ದ ಡೇರೆ ಕೂಡ ಅಷ್ಟೇ ಸರಳವಾಗಿರುತ್ತೆ. ಬಿಳಿ ಬಣ್ಣದ ಮೇಲೆ ಹೈದರಾಲಿಗೆ ಹೆಚ್ಚು ಪ್ರೀತಿ ಅಂತ ಕಾಣುತ್ತೆ. ತೊಟ್ಟಿರೋ ಉಡುಗೆನೂ ಬಿಳಿ ಬಣ್ಣದ್ದಿರುತ್ತೆ. ಹೊರಗಡೆ ವಿವಿಧ ವರ್ಣರಂಜಿತವಾದ ಗುಡಾರ, ಒಳಗಡೆ ಶುಭ್ರ ಶ್ವೇತವರ್ಣದ ರೇಷ್ಮೆ ವಸ್ತ್ರದಿಂದ ಆಚ್ಛಾದಿತವಾಗಿರುತ್ತೆ. ನೆಲಕ್ಕೆ ಹಾಸಿದ್ದ ಹೂ ಕೆಲಸವಿದ್ದ ರತ್ನಗೊಬ್ಬಳಿಯಲ್ಲೂ ಕೂಡ ಬಿಳುಪಿನ ಬಣ್ಣವೇ ಪ್ರಧಾನವಾಗಿರುತ್ತೆ. ಹೈದರಾಲಿಯ ಓಲಗ ಬಿಡಾರದಲ್ಲಿ ಮಧುಕರ ನಾಯಕನಿಗೆ ಎಲ್ಲಕ್ಕಿಂತ ಹೆಚ್ಚು ಆಶ್ಚರ್ಯ ಉಂಟು ಮಾಡಿದ್ದು ಅಂದರೆ ಆಸ್ಥಾನದ ಮುಖ್ಯಸ್ಥರಿಗಿಂತಲೂ ಕರ್ಣಿಕರ ಪಡೆ ಅಲ್ಲಿ ಹೆಚ್ಚಾಗಿರುತ್ತೆ. ಅದಕ್ಕಿಂತ ಮಿಗಿಲಾಗಿ ಆತನ ಸುತ್ತ ಬಾರ್ಕೋಲು ಹಿಡಿದು ನಿಂತ್ಕೊಂಡ 50 ಜನ ಇರ್ತಾರೆ. ಅವರೆಲ್ಲರೂ ಇದ್ದಲಿನ ಮೈ ಬಣ್ಣದ ಹಬಸಿ ಆಳುಗಳು. ಕತ್ತಿ ಕಟಾರಿ ಹಿಡಿದವ್ರಿಗಿಂತ ಅವರೇ ಹೆಚ್ಚು ಭಯಂಕರರಾಗಿ ಕಾಣ್ತಾ ಇರ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಧುಕರ ನಾಯಕನಿಗೆ ಆಶ್ಚರ್ಯ ಉಂಟು ಮಾಡಿದ್ದು ಹೈದರಾಲಿಯ ಕಾರ್ಯವಿಧಾನ. ಅವಸರದ ಕೆಲಸದ ಮೇಲೆ ಬಂದು ಹೋಗೋರ ಜೊತೆಗೆ ಮಾತಾಡ್ತಿದ್ರು ಕೂಡ ಆತ ಕರ್ಣಿಕರಿಗೆ ಹೇಳಿ ಬರೆಸ್ತಿದ್ದ ಕಾಗದದ ಕೆಲಸ ನಿಲ್ತಾ ಇರೋದಿಲ್ಲ. ಮಾತಿನ ಮಧ್ಯೆ ಎಲ್ಲಿ ನಿಂತ ಮಾತು ಪುನಃ ಅಲ್ಲಿಂದಲೇ ಆರಂಭ ಆಗ್ತಿತ್ತು. ಸ್ವಲ್ಪನೂ ಹಿಂದೆ ಮುಂದೆ ಆಗ್ತಿರ್ಲಿಲ್ಲ. ಎಲ್ಲಿಗೆ ನಿಂತ್ಕೊಂತು ಅಂತ ಕರ್ಣಿಕರನ್ನು ಆತ ಕೇಳ್ತಾ ಇರಲಿಲ್ಲ. ಎಷ್ಟು ಅಸಾಧಾರಣ ಜ್ಞಾಪಕ ಶಕ್ತಿ ಈತನದೋ ಅಷ್ಟೇ ಅಸಾಧಾರಣ ಆತ ಕಾಗದ ಬರೆಸೋಕ್ಕೆ ಬಳಸ್ತಿದ್ದಂತಹ ವಿವಿಧ ಭಾಷೆಗಳು, ಕನ್ನಡ, ತೆಲುಗು, ತಮಿಳು, ಮರಾಠಿ, ಉರ್ದು ಬರೆದುಕೊಳ್ಳೋ ಜನರಿಗೂ ಕೂಡ ಬಿಡುವಿರ್ತಿರ್ಲಿಲ್ಲ. ಅದು ಎಷ್ಟು ವಿಚಿತ್ರ ಅಂದರೆ, ಒಂದು ಕಾಗದವನ್ನು 3 ಜನ ಬರೀಬೇಕು. ಒಬ್ಬರು ಬರೆದದ್ದನ್ನು ಬೇರೆ 3 ಜನರು ಓದಿ ಹೇಳಬೇಕು. ಒಂದು ಅಕ್ಷರದ ವ್ಯತ್ಯಾಸ ಕಂಡು ಬಂದರೂ ನಿಸ್ಸಂಕೋಚವಾಗಿ ಗ್ರಾಮ್ಯ ಭಾಷೆಯ ಪ್ರಯೋಗ ಅಷ್ಟೇ ಅಲ್ಲ, ತಪ್ಪು ಬರೆದ ಅಥವಾ ಹೇಳಿದ ಕರ್ಣಿಕರ ಹೆಸರನ್ನು ಹೇಳಿ ಇವನ ಲೆಕ್ಕದಲ್ಲಿ ಇವನಿಗೆ 2 ಕೊರಡೇಟು ಅಂತ ನೆನಪಿಟ್ಕೋ ಅಂತ ತನ್ನ ಸುತ್ತ ನಿಂತ ಬಾರ್ಕೋಲು ಪಡೆಯ ಮುಖ್ಯಸ್ಥನಿಗೆ ಹೇಳ್ತಾ ಇದ್ದ. ಅದನ್ನು ಕೇಳ್ತಾ ಕೇಳ್ತಾ ಈ ನವಾಬನಿಗೆ ಕತ್ತಿಗಿಂತ ಬಾರ್ಕೋಲ್ದೆ ಮುಖ್ಯವ, ಅದೇ ಅವನ ರಾಜ್ಯವ ಅಂತ ಮಧುಕರ ನಾಯಕನಿಗೆ ಅನಿಸುತ್ತೆ. ಹೀಗೆ ದಿನನಿತ್ಯದ ಕೆಲಸದ ಜೊತೆಗೆ ಆಸ್ಥಾನದ ಕೆಲಸವನ್ನು ಮುಗಿಸಿ ಸಭೆಯನ್ನು ಮುಗಿಸೋ ಹಾಗೆ ಕಣ್ಸನ್ನೆಯಿಂದಲೇ ದರ್ಬಾರ್ ಭಕ್ಷ್ಯಗಳಿಗೆ ಸೂಚಿಸಿ ಮಧುಕರ ನಾಯಕನ ಕಡೆಗೆ ಹೈದರಾಲಿ ತಿರುಗ್ತಾನೆ. ಈ ಅಪರಾಹ್ನ ತಮಗೆ ಬಿಡುವಿದ್ರೆ ನೋಡಬಹುದು, ನಿಮ್ಮ ಅನುಕೂಲ ಹೇಗೆ ಅಂತ ಕೇಳಿದಾಗ, ನಾವು ಬಂದಿರೋದೇ ನಿಮ್ಮ ಜೊತೆ ಇದ್ದು ಹೋಗೋಕ್ಕೆ, ತಮ್ಮ ಅನುಕೂಲವನ್ನು ನೋಡಿ ನೀವು ತಿಳಿಸ್ಬೇಕು ಅಂತ ಮಧುಕರ ನಾಯಕ ಹೇಳ್ತಾನೆ. ಸರಿ, ನೀವು ನಮ್ಮಲ್ಲಿಗೆ ಬರ್ತೀರಾ ಅಥವಾ ನಾನೇ ನಿಮ್ಮ ಬಿಡಾರಕ್ಕೆ ಬರಬೇಕಾ ಅಂತ ಹೈದರಾಲಿ ಮಧುಕರ ನಾಯಕನ ಮುಖಭಾವವನ್ನು ಪರೀಕ್ಷಕರ ದೃಷ್ಟಿಯಿಂದ ನೋಡ್ತಾ ಹೇಳ್ತಾನೆ. ನೀವೇ ಹೇಳಿ ಅಂತ ನಾಯಕ ಹೇಳಿದಾಗ, ನಾವು ಸಿಪಾಯಿ ಜನ, ನೀವು ರಾಜರು, ರೀತಿ ರಿವಾಜಿಗೆ ನಿಮ್ಮಲ್ಲಿ ನಿಗಾ ಹೆಚ್ಚು ಅಂತ ಕಾಣುತ್ತೆ. ನಿಮಗೆ ನಮ್ಮ ಮಕ್ಕಳ ವಯಸ್ಸೇ, ನೀವು ಬಂದರೆ ಸಂತೋಷ ಆಗತ್ತೆ ಅಂತ ಹೈದರಾಲಿ ಹೇಳ್ತಾನೆ. ರೀತಿ ರಿವಾಜಿಗಿಂತ ಪ್ರೀತಿ ಮುಖ್ಯ. ತಾವು ಬರಬೇಕು ಅನ್ನೋದಾದರೆ ಹಾಗೂ ಆಗಬಹುದು. ಹಿರಿಯರಿಗೆ ಮರ್ಯಾದೆ ಕೊಡೋದು ರೀತಿನೇ ಅಂತ ಮಧುಕರ ನಾಯಕ ವಿನಯವಾಗಿ ಹೇಳ್ತಾನೆ. ತಾವು ಈ ಮಾತು ಹೇಳಿದ್ದು ನಂಗೆ ತುಂಬ ಸಂತೋಷ ಆಯಿತು.
ಅಗತ್ಯವಾಗಿ ದಯಮಾಡಿಸ್ಬೇಕು, ನಾವೇ ಜನರನ್ನು ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಹೈದರಾಲಿ ತನ್ನ ಜೊತೆಗೆ ಎದ್ದ ಮದಕರ ನಾಯಕನ ಕೈ ಹಿಡಿತಾನೆ. ಓಲಗದ ಊಳಿಗದವರು ಎಲ್ಲರೂ ಬಂದು ಹತ್ತರು ಹೂವನ್ನು ಕೊಟ್ಟ ಮೇಲೆ ಸಭೆ ಮುಗಿಯುತ್ತೆ. ರಾಜಕಾರ್ಯ ಮಾಡಬೇಕು ಅಂದರೆ ಹೀಗೆ ಮಾಡಬೇಕು ಅಂತ ಹೈದರನ ಕಾರ್ಯವಿಧಾನವನ್ನು ಮೆಚ್ಕೊತ ಮದಕರ ನಾಯಕ ತನ್ನ ಬಿಡಾರಕ್ಕೆ ಹಿಂತಿರುಗುತ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.